ಈ ಒಂದು ತಿಂಗಳಲ್ಲಿ ಲಾಸ್ಟ್ 25 ಡೇಸಲ್ಲಿ ನಮ್ಮ ಕೋಲಾರ ಸಬ್ ಡಿವಿಷನ್ನಿನ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ನಾವು ಹಲವಾರು ಪ್ರಕರಣಗಳನ್ನು ಭೇದಿಸಿದ್ದೀವಿ. ಮೊದಲನೇದಾಗಿ ನಿಮಗೆ ಆಲ್ರೆಡಿ ಕೆಲವು ವಿಚಾರಗಳು ನಿಮಗೆ ಗೊತ್ತಿದೆ. ನಮ್ಮ ಕೋಲಾರ ಗ್ರಾಮಾಂತರ ಠಾಣೆಯಲ್ಲಿ ಒಂದು ಯರಗೋಳು ರಿಲೇಟೆಡ್ ಕೇಸ್ದು 25 ಲಕ್ಷ ರೂಪಾಯಿದು ನಾವು ರಿಕವರಿ ಮಾಡಿಕೊಂಡು 3 ಜನ ಆರೋಪಿಯವರನ್ನ ಅರೆಸ್ಟ್ ಮಾಡಿದ್ವಿ. ಆ 3 ಜನ ಆರೋಪಿಗಳು ಕರೆಂಟ್ಲಿ ಇವಾಗ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಅದರಲ್ಲಿ ಒಬ್ಬ ಬಂದ್ಬಿಟ್ಟು ಶಿವು, ಇನ್ನೊಬ್ಬ ಬಂದ್ಬಿಟ್ಟು ಜ್ಞಾನದೇವ, ಮತ್ತು ಇನ್ನೊಬ್ಬ ಬಂದ್ಬಿಟ್ಟು ವರುಣ್ ಅಂತ. ಇವರು ನಮ್ಮ ಯರಗೋಳಿಗೆ ಉಪಯೋಗಿಸಿದ್ದಂತಹ ಒಂದು ಪ್ಲೇಟು ಆಮೇಲೆ ಸಾಮಗ್ರಿಗಳನ್ನು ಒಂದು ಜಾಗದಲ್ಲಿ ಸ್ಟೋರ್ ಮಾಡಿರ್ತಾರೆ. ಅದನ್ನು ಒಂದು ಲಾರಿ ಮತ್ತು ಕ್ರೇನ್ ಸಮೇತ ಅವರು ಅದನ್ನು ಅಲ್ಲಿಂದ ತೊಗೊಂಡು ಹೋಗಿ ಮಾರಾಟ ಮಾಡೋ ಒಂದು ಪ್ಲ್ಯಾನ್ ಮಾಡಿದ್ದು. ಅವ್ರಿಗೆ ನಾವು ಇಮಿಡಿಯೇಟಾಗಿ ವಿತಿನ್ 48 hours ವಿ ಹ್ಯಾವ್ ಕಾಟ್ ದೆಮ್. ಆ್ಯಂಡ್ 3 ಜನನ ಇಂಟ್ಯಾಕ್ಟ್ ಪ್ರಾಪರ್ಟಿ, ಆಲ್ಮೋಸ್ಟ್ ಒಂದು 25 lakhs ವರ್ತ್ ಪ್ರಾಪರ್ಟಿ ಇದು ಇಂಟ್ಯಾಕ್ಟ್ ರಿಕವರಿ ಮಾಡಿಕೊಂಡು ನಾವು ಅವ್ರನ್ನ ಜೇಸಿಗೆ ಕಳಿಸ್ಕೊಟ್ಟಿದ್ದೀವಿ. ಹಾಗೆ ಇನ್ನೂ ಒಂದು ಕೇಸಲ್ಲಿ ನಾವು ನಮ್ಮ ಕೋಲಾರ ಗ್ರಾಮಾಂತರ ಠಾಣೆಯಲ್ಲಿ ಒಂದು 5 ಕೇಸಲ್ಲಿ ಬೇಕಾಗಿದ್ದಂತಹ ಆರೋಪಿಯನ್ನು ನಾವು ಈಸ್ ಅನ್ ಹ್ಯಾಬಿಚುವಲ್ ಅಫೆಂಡರ್. ಅವನು ನಮ್ಮ KGF ತಾಲೂಕವನಾಗಿದ್ದು, ಅವನ ಹೆಸರು ಬಂದ್ಬಿಟ್ಟು ನಾಗರಾಜ್ ಅಂತ. ಅವರು ಹಿ ವಾಸ್ ಕಂಟಿನ್ಯೂಸ್ ಆಗಿ ಟೆಂಪಲ್ಸು, ಹೋಮ್, ಮನೆ ಎಲ್ಲವನ್ನು ಅವನು ಟೆಫ್ಟ್ ಮಾಡ್ಕೊಂಡು ಹೋಗಿದ್ದ. ಅದರಲ್ಲೂ ನಾವು ಸುಮಾರು 1.5 ಲಕ್ಷ ನಗದು ಬೆಲೆ ಬಾಳುವ ವಸ್ತುವನ್ನು ಮತ್ತು ಒಂದು 280 ಮೌಲ್ಯದ ಆಟೋ, ಅವನ ಆಟೋವಲ್ಲೇ ಮೂವ್ಮೆಂಟ್ ಮಾಡಿಕೊಂಡು ಈ ಥರ ಟೆಫ್ಟ್ ಮಾಡ್ಕೊಂಡು ಬರ್ತಾ ಇದ್ದ. ಅವನು ಎಲ್ಲಿ ಆಟೋ ಹೊಡ್ಕೊಂಡು ಹೋಗೋದು ಅಲ್ಲಿ ಆಟೋ ನಿಲ್ಲಿಸ್ಕೊಳೋದು, ಟೆಫ್ಟ್ ಮಾಡೋದು, ವಾಪಸ್ ಹೋಗೋದು, ಈ ಒಂದು MOನ ಅವನು ಬಳಸ್ಕೊಂಡಿದ್ದ. ಅವನು ಕೂಡ ನಾವು ನಮ್ಮ ಕೋಲಾರ ಗ್ರಾಮಾಂತರ ಠಾಣೆಯಲ್ಲಿದ್ದಂತಹ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಕಾಂತರಾಜು ಮತ್ತು ಅವರು ಹೇಮಲತಾ ಮತ್ತು ಸಾದಿಕ್ ಪಾಷಾ, ರಾಘವೇಂದ್ರ, ಅಂಜಪ್ಪ, ರವಿಕುಮಾರ್, ಸತೀಶ್ ಕುಮಾರ್, ನವೀನ್ ಕುಮಾರ್, ಆರತಿ ಮತ್ತು ನಮ್ಮ ಮುರಳಿ ಮತ್ತು ಶ್ರೀನಾಥ್ ಅವರು ನಮ್ಮ ಟೆಕ್ನಿಕಲ್ ಟೀಮಲ್ಲಿದ್ದಂಥವರು. ಅವರು ಅದ್ಭುತವಾಗಿ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಈ ಕೇಸ್ ನಿಮ್ಮೆಲ್ಲರಿಗೂ ಆಗಲೇ ಗೊತ್ತಿದೆ. 2ನೇ ಕೇಸ್ ಬಂದ್ಬಿಟ್ಟು ನಮ್ಮ ಗಲ್ಪೇಟೆ ವೃತ್ತದವರು ಮಾಡಿರುವಂಥ ಕಾರ್ಯಾಚರಣೆ. ಗಲ್ಪೇಟೆ ಟೀಮ್ ಅವರು ಸುಮಾರು 20 ಲಕ್ಷ ಬೆಲೆ ಬಾಳುವಂತಹ 26 ವಾಹನಗಳನ್ನು ಪತ್ತೆ ಮಾಡಿದ್ದಾರೆ. 2 ಆರೋಪಿಗಳು ಜುನೈದ್ ಮತ್ತು ಬಾಬಾಜಾನ್ ಅಂತ, ಅವರಿಬ್ಬರು ಕೂಡ ಮೂಲತಃ ಕೋಲಾರವರೇ ಆಗಿದ್ದು, ಅವರು ಹೋಗೋದು ಈ 2 ವೀಲರ್ಸನ್ನು ಟೆಫ್ಟ್ ಮಾಡೋದು, ಇಲ್ಲಿ ತೊಗೊಂಡೋಗಿ ಬೇರೆ ಕಡೆ ಮಾರೋದು, ಇದೇ ಒಂದು ಪ್ರವೃತ್ತಿಯನ್ನು ಅವರು ಬೆಳೆಸ್ಕೊಂಡಿದ್ರು. ಇಲ್ಲಿ ಹೊಸಕೋಟೆ, ಮಾಲೂರು, ಕೋಲಾರ, ನಮ್ಮ ಮುಳಬಾಗಿಲು, ಶ್ರೀನಿವಾಸಪುರ ಈ ತಾಲೂಕುಗಳಲ್ಲಿ ಅವರು ಆಪ್ರೇಟ್ ಮಾಡ್ತಾಯಿದ್ದು. ಅವರು ಕೊಡೋದನ್ನು ಅಷ್ಟೇ, ಕೆಲವರು ಅವರು ಬೆಂಗಳೂರು ಸಿಟಿಗೆ ಕೊಟ್ಟಿದ್ದರು, ಕೆಲವರು ಚಿಕ್ಕಬಳ್ಳಾಪುರಿಗೆ ಕೊಟ್ಟಿದ್ದರು, ಮತ್ತು ಇನ್ನು ನಮ್ಮ ಆಂಧ್ರ ಮೂಲದಲ್ಲೂ ಒಂದು 2 ಗಾಡಿಗಳನ್ನು ಕೊಟ್ಟಿದ್ದರು. ಅವನ್ನೆಲ್ಲವನ್ನೂ ನಾವು ರಿಕವರಿ ಮಾಡಿಕೊಂಡು 26 ಬೈಕ್ಸನ್ನು ನಾವು ವಿ ಹ್ಯಾವ್ ರಿಕವರ್ಡ್ ಫ್ರಮ್ ಅವರ್ ಎಂಡ್. ಈ ಒಂದು ಕೇಸಲ್ಲಿ ನಮ್ಮ ಕೃಷ್ಣಮೂರ್ತಿ ಮತ್ತು ಶ್ರೀನಿವಾಸು, ಆಮೇಲೆ ಲೋಕೇಶ್, ಇವರು ಇನ್ಸ್ಪೆಕ್ಟರ್ ಲೋಕೇಶ್, ಈ ಒಂದು ಟೀಮು ಉನ್ನತವಾಗಿ ಒಂದು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಈ ವಿಚಾರನೂ ನಿಮ್ಮ ಗಮನಕ್ಕೆ ಬಂದಿದೆ. ಇದರ ಜೊತೆಗೆ ನಮ್ಮ ಮಾಲೂರು ಠಾಣಾ ವ್ಯಾಪ್ತಿಯಲ್ಲಿ ನಾವು ಸುಮಾರು 8 ಕೇಸನ್ನು ಭೇದಿಸಿದ್ದೀವಿ. ಅದರಲ್ಲಿ ಒಂದು ಬಂದ್ಬಿಟ್ಟು ಸರ್ವೆಂಟ್ ಥೆಫ್ಟು, ಇನ್ನು 6 ನಮ್ಮ HBT ಆಗಿತ್ತು, ಆಮೇಲೆ ಒಂದು ನಮ್ಮಲ್ಲಿ ಒಂದು ಅಟೆಂಪ್ಟ್ ಆಗಿತ್ತು. ಇಷ್ಟೂ ಒಂದು ಕೇಸನ್ನು ನಾವು ಪತ್ತೆ ಹಚ್ಚಿದ್ದೀವಿ. ಇದರಲ್ಲಿ ಒಂದು ಕೇಸು ಸರ್ವೆಂಟ್ ಥೆಫ್ಟ್ ಏನಾಗಿತ್ತು, ಅವರು ಅಲ್ಲೇ ತೊಗೊಂಡು ಕೋಲ್ಕತ್ತಾ ಕಡೆ ಎಲ್ಲ ಮೂವ್ಮೆಂಟ್ ಆಗಿಬಿಟ್ಟಿದ್ರು. ಸುಮಾರು 40 ಲಕ್ಷ ವರ್ತ್ ಪ್ರಾಪರ್ಟಿಯನ್ನು, ಅದು ನಮ್ಮಲ್ಲಿ ಇಂಪೀರಿಯನ್ ಅಂತ ಒಂದು ಸೊಸೈಟಿ ಇದೆ, ಆ ಸೊಸೈಟಿಯಲ್ಲಿದ್ದಂತಹ ಒಬ್ಬ ಕೆಲಸಗಾರನೇ ಈ ಒಂದು ಮನೆಯ ಗ್ಲಾಸನ್ನೆಲ್ಲ ಮುರಿದುಬಿಟ್ಟು ಅಲ್ಲಿ ಅವನು ಒಂದು ಸೃಷ್ಟಿ ಮಾಡಿ, ಅಂದರೆ ಬೇರೆಯವ್ರು ಯಾರೋ ಮಾಡಿದ್ದಾರೆ ಅಂತ ಒಂದು ಸೀನನ್ನು ಕ್ರಿಯೇಟ್ ಮಾಡಿ ಅವನು ನಂತರ ಅಲ್ಲಿಂದ ಪರಾರಿಯಾಗಿದ್ದ. ಅಲ್ಲಿಂದ ಅವ್ರು ಇನ್ನೊಬ್ರಿಗೆ ಕೊಟ್ಬಿಟ್ಟು, ಅವ್ರ ಹೆಂಡತಿಗೆ ಕೊಟ್ಬಿಟ್ಟು ಅಲ್ಲಿಂದ ಅವರು ಪರಾರಿ ಮಾಡಿಸಿದ್ರು. ಇದನ್ನು ಬೆನ್ನಹತ್ತಿದ್ದ ನಮ್ಮ ಮಾಲೂರು ತಂಡ ಅವ್ರನ್ನ ಎಲ್ಲಿದ್ದರೂ ಅವರು ಕೋಲ್ಕತ್ತಾಗೆ ಹೋಗ್ಬಿಟ್ಟು ಅಲ್ಲಿ ಇಂಟ್ಯಾಕ್ಟ್
ರಿಕವರಿಯನ್ನು ಮಾಡ್ಕೊಂಡಿದ್ದಾರೆ. ಸುಮಾರು 272 ಗ್ರಾಮ್ ಚಿನ್ನ ಮತ್ತು 640 ಗ್ರಾಮ್ ಬೆಳ್ಳಿ, ಇದೆಲ್ಲ ಮೊತ್ತ ಬಂದ್ಬಿಟ್ಟು ಒಂದು 40 ಲಕ್ಷ ರೂಪಾಯಿ ಬೆಲೆ ಬಾಳುವ ಒಂದು ವಸ್ತುವನ್ನು ಅವರು ರಿಕವರಿ ಮಾಡಿಕೊಂಡು ಬಂದಿದ್ದಾರೆ. ಇವನು ಹೆಸರು ಇವನು ಬಂದ್ಬಿಟ್ಟು ಅವನು ಉಜ್ದೀರ್ ಶೇಖ್ ಅಂತ. ಅವನು ಇಲ್ಲಿ ಇಂಪೀರಿಯರಲ್ಲೇ ಕೆಲಸ ಮಾಡೋದಕ್ಕೆ ಬಂದು ಈ ಥರ ಒಂದು ಕೃತ್ಯವನ್ನು ಮಾಡಿ ಅಲ್ಲಿಂದ ಹೋಗಿದ್ದಾನೆ. ಈ ಒಂದು ಕೇಸಲ್ಲಿ ನಮ್ಮ ಮಾಲೂರು ಸಿಬ್ಬಂದಿಯವರು ಒಂದು ಉನ್ನತವಾದ ಕೆಲಸವನ್ನು ಮಾಡಿದ್ದಾರೆ. ಇದರ ಜೊತೆಗೆ ನಮ್ಮಲ್ಲಿ ಈ ಮನೆಗಳ್ಳತನ, ಸರಗಳ್ಳತನ ಹಾಗೂ ಅಟೆನ್ಷನ್ ಡೈವರ್ಷನ್ ಈ ಎಲ್ಲ ರೀತಿಯ ಕೇಸಸ್ಸಲ್ಲಿ 8 ಕೇಸಲ್ಲಿ ಬೇಕಾದಂತಹ ಒಬ್ಬ ಆರೋಪಿಯನ್ನು ನಾವು ಬಂಧನ ಮಾಡಿದ್ದೀವಿ. ಇವನು ಉಮಾಶಂಕರ್ ಅಂತ. ಇವನು ಮೂಲತಃ ಬಂದ್ಬಿಟ್ಟು ಅವನು ಕೊಯಮತ್ತೂರ್, ಹಿ ಈಸ್ ಫ್ರಮ್ ಕೊಯಮತ್ತೂರ್. ಅವನು ಆಪರೇಟ್ ಮಾಡ್ತಾ ಇದ್ದಿದ್ದು ಜಾಸ್ತಿ ಕೇರಳ, ಸೇಲಮಲ್ಲಿ ಆಪರೇಟ್ ಮಾಡ್ತಾ ಇದ್ದ. ಆದರೆ ಇಲ್ಲಿ ಅವನು ಟ್ರೈನಲ್ಲಿ ಬಂದ್ಬಿಟ್ಟು ಇಲ್ಲಿ ಆಪರೇಟ್ ಮಾಡಿಬಿಟ್ಟು ವಾಪಸ್ ಹೋಗ್ಬಿಡೋನು. ಸೊ ಕೆಲವು ಸರ್ತಿ ಟ್ರೈನಲ್ಲಿ ಬರೋನು ವಾಪಸ್ ಹೋಗ್ತಾ ಬಸ್ಸಲ್ಲಿ ಹೋಗೋನು, ಇಲ್ಲ ಬಸ್ಸಲ್ಲಿ ಬರೋನು ವಾಪಸ್ಸು ಟ್ರೈನಲ್ಲಿ ಹೋಗೋನು. ಈ ರೀತಿ ಅವನು ಡ್ರೈವರ್ ಕೆಲಸ ಮಾಡ್ತಾ ಇದ್ದ. ಅವನು ಯಾವ ಊರಿಗೆ ಅವನು ಬರ್ತಾನೋ ಬಂದು ಅಲ್ಲೆಲ್ಲ ವಾಚ್ ಮಾಡಿಕೊಂಡು ಬೇರೆಯವರು ಕೆಲಸ ಮಾಡ್ತಾ ಇರಬೇಕಾದ್ರೆ ಅಥವಾ ಬೇರೆಯವರು ಒಂದು ಸೈಟ್ ಸೀಯಿಂಗ್ ಮಾಡ್ಬೇಕಾದ್ರೆ ಆ ನೈಟ್ ಏನಾದ್ರು ಅವನಿಗೆ ರೆಸ್ಟ್ಗೆ ಇದ್ದಾಗ ಇವನು ಹೋಗ್ಬಿಟ್ಟು ಅಲ್ಲಿ ಆ ಕೆಲಸವನ್ನು ಮುಗಿಸ್ಕೊಂಡು ನಂತರ ವಾಪಸ್ಸು ಡ್ರೈವ್ ಮಾಡಿಕೊಂಡು ಹೋಗ್ತಾ ಇದ್ದ ಅವನು. ಇಲ್ಲ ಅವನು ಇನ್ನೊಬ್ಬನಿಗೆ ಡ್ರೈವರ್ಗೆ ಹಚ್ಬಿಟ್ಟು ಅವನು ಟ್ರೈನ್ ಹತ್ಕೊಂಡು ಹೋಗ್ತಾ ಇದ್ದ. ಸೊ ಈ ರೀತಿ ಅವನು ಒಂದು ಕುಖ್ಯಾತ, ಅವನು ಅಂತಾರಾಜ್ಯ ಕಳ್ಳ ಆಗಿದ್ದು. ಇವನು ಸುಮಾರು ಹಲವಾರು ಸ್ಟೇಷನ್ಗಳಲ್ಲಿ ಒಂದು ಕೇಸಸ್ ಇದೆ. ನಮ್ಮ ಒಂದು ಮಾಲೂರು ಮಾಸ್ತಿ ಭಾಗದಲ್ಲೇ ಸುಮಾರು 8 ಕೇಸಲ್ಲಿ ಬೇಕಾಗಿದ್ದವನ್ನ ನಮ್ಮ ಟೀಮ್ ಅರೆಸ್ಟ್ ಮಾಡಿದೆ. ಅವನ ಕಡೆಯಿಂದ 170 ಗ್ರಾಮ್ ಚಿನ್ನವನ್ನು ಅವರು ರಿಕವರಿ ಮಾಡಿ ನಗದು 21 ಲಕ್ಷ ನಗದನ್ನು ಅವರು ವಶಕ್ಕೆ ತಗೊಂಡಿದ್ದಾರೆ. ಸೊ ಈ ಒಂದು ಟೀಮ್ ಕೂಡ ನಮ್ಮಲ್ಲಿ ಮಾಲೂರು ಮಾಸ್ತಿಯಲ್ಲಿ ಇವನು ಒಬ್ಬನೇ ಹಲವಾರು ಬಾರಿ ಬಂದು ಹೋಗೋದು ಮಾಡ್ತಾ ಇದ್ದವನು. ಅದನ್ನು ನಾವು ಸ್ವಲ್ಪ ಟ್ರ್ಯಾಕ್ ಮಾಡಿ ಅವನ್ನ ಸ್ವಲ್ಪ ರೆಡ್ ಹ್ಯಾಂಡ್ ಆಗೇ ಹಿಡಿಯೋ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಇಲ್ಲಿ ನಮ್ಮ ಏನು ಮಾಲೂರು ಟೀಮ್ ಇದೆ, ಅವರು ರಾಮಪ್ಪ ಮತ್ತು ಅಲ್ಲಿನ ಶಾಂತಮ್ಮ PSI, ರಮೇಶ್ ಬಾಬು ASI, ರೇಣು ಪ್ರಸಾದ್ ASI, ಆಮೇಲೆ ವೆಂಕಟೇಶ್ ASI, ಆಮೇಲೆ HC ಮೂರ್ತಿ, ಚಲಪತಿ, ಕೋದಂಡಪಾಣಿ, ಆಮೇಲೆ PCಗಳು ಮೋಹನ್, ಮುರಳಿ, ನಾಗರಾಜ್, ನಾಗಪ್ಪ, ವೆಂಕಟೇಶ್ ಮತ್ತು WPC ಮುನಿರತ್ನಮ್ಮ. ಅದರ ಜೊತೆಗೆ ನಮ್ಮ ಮುರಳಿ ಮತ್ತು ಶ್ರೀನಾಥ್, ಯಾರು ನಮ್ಮ DPO ಟೆಕ್ನಿಕಲ್ ಟೀಮ್ ಇದೆ, ಅವರು ಕೂಡ ಒಂದು ಎಕ್ಸಲೆಂಟ್ ಕೆಲಸವನ್ನು ಮಾಡಿದ್ದಾರೆ ಅಂತ ನಿಮ್ಮೆಲ್ಲರಲ್ಲಿ ನಾನು ಈ ಒಂದು ವಿಚಾರವನ್ನು ಹಂಚಿಕೊಳ್ಳೋದಕ್ಕೆ ಖುಷಿಯಿಂದ ನಿಮ್ಮೆಲ್ಲರ ಜೊತೆ ಇವತ್ತು ನಾನು ಇಲ್ಲಿ ನಿಮ್ಮನ್ನು ಕರೆದು ಈ ಒಂದು ಹೆಸರಿಗೋಸ್ಕರ ನಿಮ್ಮನ್ನೆಲ್ಲರೂ ನಾನು ಕರೆದಿರೋದು. ಈ 3 ತಂಡಗಳಿಗೆ ನಾವು ಒಂದು ನಗದು ಬಹುಮಾನವನ್ನು ಇಲ್ಲೇ ನಿಮ್ಮ ಸಮಕ್ಷಮದಲ್ಲೇ ನಾವು ಕೊಡ್ತಾ ಇದ್ದೀವಿ. 3 ಜನ ನಮ್ಮ ಈ 3 ಕೇಸಲ್ಲಿ ನಾವು ಟೋಟಲ್ ಮಾಡಿದ್ರೆ ಸುಮಾರು 1,20,00,000 ಈ ಅಷ್ಟು ಒಂದು ರಿಕವರಿಯನ್ನು ನಾವು ಮಾಡ್ಕೊಂಡಿದ್ದೀವಿ. ಈ 1,20,00,000 ಇಲ್ಲಿದಾಯಿತು. ನಮ್ಮ ಮುಳಬಾಗ್ಲಲ್ಲಿ ನಾವು ಲಾಸ್ಟ್ ವೀಕ್ ಮಾಡಿದಾಗ ಅಲ್ಲೂ ಆಲ್ಮೋಸ್ಟ್ 1 ಕೋಟಿದು ರಿಕವರಿ ಮಾಡಿದ್ವಿ. ಸೊ ಇನ್ ಜಸ್ಟ್ ದ ಲಾಸ್ಟ್ 1 ಮಂತ್ ಸುಮಾರು 2.25 ಕೋಟಿ ವರ್ತ್ ರಿಕವರಿಯನ್ನು ನಾವು ನಮ್ಮ ಕೋಲಾರ ಜಿಲ್ಲಾ ಪೊಲೀಸ್ ಮಾಡಿದೆ. ನಮ್ಮ ಎಲ್ಲ ಕ್ರೈಮ್ ಟೀಮ್ ಸತತವಾಗಿ ಹಗಲು ರಾತ್ರಿ ಶ್ರಮಪಟ್ಟು ಅವರು ಯಾರೂ ಹಬ್ಬ ಹರಿದಿನ ಅಂತ ನೋಡ್ದಲ್ಲೇ ಅವರು ಕೆಲಸವನ್ನು ಮಾಡಿದ್ದಾರೆ. ಅವ್ರಿಗೆ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲರಿಗೂ ನಾನು ಶ್ಲಾಘನೆಯನ್ನು ವ್ಯಕ್ತಪಡಿಸುತ್ತಾ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ನಗದು ಬಹುಮಾನವನ್ನು ಇವಾಗ ವಿತರಣೆ ಮಾಡ್ತೀನಿ.